ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಭಾರತದ ಗಡಿಯಲ್ಲಿ ನಮ್ಮ ಯೋಧರು ಮತ್ತು ಬಾಂಗ್ಲಾ ಯೋಧರ ನಡುವೆ ಘರ್ಷಣೆಯಾಗಿದೆ. ಇನ್ನೊಂದು ಕಡೆ ಪಾಕಿಸ್ತಾನ ಕೂಡ ಭಾರತದ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ ಧಮಕಿ ಹಾಕಿದೆ. ಇತ್ತ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಮೆರಿಕ ಇರಾನ್ ಮುಖಾಮುಖಿಯಾಗಿದ್ದು, ಅತ್ತ ಈ ಮಾತುಕತೆ ಕೆಡಿಸೋಕೆ ಇಸ್ರೇಲ್ ಭಾರೀ ಪ್ರಯತ್ನ ಮಾಡ್ತಿದೆ ಅಂತ ಇಂಟೆಲಿಜೆನ್ಸ್ ಎಚ್ಚರಿಸಿದೆ. ಎಲ್ಲಾ ಮೇಜರ್ ಘಟನೆಗಳ ಬಗ್ಗೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಬಂಗಾಳ ಗಡಿಯಲ್ಲಿ ಆಗ್ತಿರೋ ಬೆಳವಣಿಗೆಯ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಬಿಡ್ತೀವಿ. ಅಕ್ರಮ ವಲಸಿಗರ ವಿಚಾರವಾಗಿ ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿ ಪುನಃ ಉದ್ವಿಗ್ನತೆ ಎದ್ದಿದೆ. ಬಾಂಗ್ಲಾದಿಂದ ಬಂದ ನೂರಾರು ಅಕ್ರಮ ವಲಸಿಗರನ್ನ ಬಿಎಸ್ಎಫ್ ಪಶ್ಚಿಮ ಬಂಗಾಳದ ಮಾಲ್ಡಾ ಜಿಲ್ಲೆಯಲ್ಲಿ ಹಿಡಿದಾಕಿತ್ತು. ನಂತರ ಅವರನ್ನ ಬಾಂಗ್ಲಾಕ್ಕೆ ತಳ್ಳೋಕೆ ಹೋದಾಗ ಬಾಂಗ್ಲಾ ಸೇನೆ ಇದಕ್ಕೆ ಅಡ್ಡಿಪಡಿಸಿದೆ. ಅಲ್ಲದೆ ತಳ್ಳಾಟ ನೂಕಾಟ ಎಲ್ಲ ಆಗಿದೆ. ಈ ವೇಳೆ ಈ ಥರ ಯಾಕೆ ಮಾಡ್ತಿದ್ದೀರಾ, ಸೂಕ್ತ ನಿಯಮಗಳ ಪ್ರಕಾರ ಕಳಿಸಿ ಅಂತ ಭಾರತಕ್ಕೆ ಬಾಂಗ್ಲಾ ಸೇನೆ ಬಿಟ್ಟಿ ಸಲಹೆ ಕೊಟ್ಟಿದೆ. ಈ ಟೈಮಲ್ಲಿ ಉಭಯ ಸೇನೆಗಳ ಮಧ್ಯೆ ವಾಗ್ವಾದ ಆಗಿದೆ. ಇನ್ನೊಂದು ಕಡೆ ಅಂತೂ ಬಾಂಗ್ಲಾ ಪ್ರಜೆಗಳು ಲಾಠಿ ಹಿಡಿದು ಭಾರತದೊಳಗೆ ನುಗ್ಗೋಕೆ ಯತ್ನಿಸಿದ್ದಾರೆ. ಇವರನ್ನ ಬಿಎಸ್ಎಫ್ ಮತ್ತು ಸ್ಥಳೀಯರು ಓಡಿಸಿದ್ದಾರೆ. ಅಷ್ಟೇ ಅಲ್ಲ, ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿ ಅಂದ್ರೆ ಝೀರೋ ಲೈನ್ನಲ್ಲಿ ಬರೋಬ್ಬರಿ 5 ರಿಂದ 7 ಸಾವಿರ ಬಾಂಗ್ಲಾದೇಶಿಯರು ಜಮಾಯಿಸಿದ್ರು ಅಂತ ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ಎಲ್ಲೆಲ್ಲಿ ಬೇಲಿ ಹಾಕಿಲ್ವೋ ಅಲ್ಲೆಲ್ಲ ಬಾಂಗ್ಲಾದ ಅಕ್ರಮ ವಲಸಿಗರು ಈ ಥರ ರಂಪಾಟ ಮಾಡಿದ್ದಾರೆ. ಆದ್ರೆ ಬಿಎಸ್ಎಫ್ ಸೈನಿಕರು ಎಲ್ಲರನ್ನೂ ತಡೆದು ಬಾಂಗ್ಲಾಗೆ ಓಡಿಸಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಬಿಎಸ್ಎಫ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಗಡಿಯಲ್ಲಿ ಉದ್ವಿಗ್ನತೆ ಇತ್ತು, ಸದ್ಯ ಪರಿಸ್ಥಿತಿ ಸುಧಾರಣೆಯಾಗಿದೆ, ಎಲ್ಲ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ ಬಿಎಸ್ಎಫ್ ಹೇಳಿದೆ. ಅಂದಹಾಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದ್ಮೇಲೆ ಡಿಟೆಕ್ಟ್ ಡಿಲೀಟ್ ಡಿಪೋರ್ಟ್ ಪಾಲಿಸಿ ಜಾರಿಗೆ ಬಂದಿದೆ. ಅಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿಯೋದು, ಬಂಧಿಸೋದು ಮತ್ತು ಬಾಂಗ್ಲಾಗೆ ವಾಪಸ್ ಕಳಿಸೋ ರೂಲ್ಸ್. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಹಿಂಡು ಅಕ್ರಮ ವಲಸಿಗರು ಸಿಗ್ತಿದ್ದಾರೆ. ಅವರನ್ನ ಬಾಂಗ್ಲಾಗೆ ಕಳಿಸಲಾಗ್ತಿದೆ. ಇದರಿಂದ ಗಡಿಯಲ್ಲಿ ಬಿಎಸ್ಎಫ್ ಮತ್ತು ಬಾಂಗ್ಲಾ ಸೇನೆ ಮಧ್ಯೆ ವಾಗ್ವಾದ ಆಗ್ತಿದೆ. ಇನ್ನು ಕೆಲವು ಕಡೆ ಕಳ್ಳ ಸಾಗಣೆ ಮಾಡೋರ ಹಾವಳಿ ಕೂಡ ಹೆಚ್ಚಾಗಿದೆ. ಅವರಿಗೆ ಬಿಎಸ್ಎಫ್ ಗುಂಡಿನ ಮೂಲಕ ಉತ್ತರ ಕೊಡ್ತಿದೆ. ಇನ್ನು ಅಕ್ರಮ ವಲಸಿಗರ ಮತ್ತು ಬಾಂಗ್ಲಾ ಮಾಜಿ ಪಿಎಂ ಶೇಖ್ ಹಸೀನಾರ ಹಸ್ತಾಂತರ ವಿಚಾರದಲ್ಲಿ ಭಾರತ ಮತ್ತು ಬಾಂಗ್ಲಾ ಸಂಬಂಧ ಮತ್ತೆ ಹಳಿ ತಪ್ಪಿದೆ. ಈಗ ಬಾಂಗ್ಲಾ ಪ್ರಧಾನಿ ತಾರಿಕ್ ರೆಹಮಾನ್ ತಮ್ಮ ಮೊದಲ ವಿದೇಶಿ ಪ್ರವಾಸಕ್ಕೆ ಭಾರತವನ್ನ ಬೈಪಾಸ್ ಮಾಡಿ ಮಲೇಷ್ಯಾ ಮತ್ತು ಚೀನಾವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಬಾಂಗ್ಲಾ ಪ್ರಧಾನಿ ಜೂನ್ 21ರಿಂದ 2 ದಿನ ಮಲೇಷ್ಯಾ ಹಾಗೂ 4 ದಿನ ಚೀನಾ ಪ್ರವಾಸ ಮಾಡಲಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಪಿಎಂ ಮೋದಿ ರೆಹಮಾನರಿಗೆ ಭಾರತಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ರು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ತಾರಿಕ್ ರೆಹಮಾನ್ರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋದಾಗ ಈ ಇನ್ವಿಟೇಷನ್ ಹೋಗಿತ್ತು. ಆದ್ರೆ ಬಾಂಗ್ಲಾ ಪಿಎಂ ಈ ನಿರ್ಧಾರ ತಗೊಂಡಿದ್ದಾರೆ. ಇನ್ನು ಈ ಚೀನಾ ಮಲೇಷ್ಯಾ ಭೇಟಿಯಲ್ಲಿ ಉದ್ಯೋಗಾವಕಾಶಗಳ ವಿಸ್ತರಣೆ ಮತ್ತು ಹೂಡಿಕೆ ಆಕರ್ಷಿಸೋದು ಮೊದಲ ಆದ್ಯತೆ ಅಂತ ಬಾಂಗ್ಲಾ ಹೇಳಿದೆ. ರೆಹಮಾನ್ರ ಚೀನಾ ಪ್ರವಾಸದ ವೇಳೆ ಬಾಂಗ್ಲಾ ಚೀನಾ ಮಧ್ಯೆ 13 ಒಪ್ಪಂದಗಳು ಸೇರಿದಂತೆ ಒಟ್ಟು 17 ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಬೀಳೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಹಾಗೆ ತೀಸ್ತಾ ನದಿ ಹೂಳೆತ್ತೋ ಯೋಜನೆ ಮತ್ತು ಮೋಂಗ್ಲಾ ಬಂದರು ಆಧುನೀಕರಣದ ಕುರಿತು ಬಾಂಗ್ಲಾ ಪಿಎಂ ಚರ್ಚೆ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಿದೆ. ಇದೆಲ್ಲದರ ನಡುವೆ ಬಾಂಗ್ಲಾದ ಪಕ್ಕದಲ್ಲಿ ಅಂದ್ರೆ ಕೋಲ್ಕತ್ತಾದಲ್ಲಿ ಭಾರತ ಹೊಸದಾಗಿ 3 ಯುದ್ಧ ನೌಕೆಗಳನ್ನ ಸೇವೆಗೆ ನಿಯೋಜಿಸಿದೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಿಎಂ ಮೋದಿ ಭಾಗಿಯಾಗಿದ್ರು. ಅವರೇ ಈ ನೌಕೆಗಳನ್ನ ನೇವಿಗೆ ಸೇರ್ಪಡೆಗೊಳಿಸಿದ್ದಾರೆ. ಮೊದಲನೇದು ಐಎನ್ಎಸ್ ಧುನಗಿರಿ. ಇದೊಂದು ಅತ್ಯಾಧುನಿಕ ಸ್ಟೆಲ್ತ್ ಫ್ರಿಗೇಟ್. ಪ್ರಾಜೆಕ್ಟ್ 17A ಅಡಿ ನಿರ್ಮಾಣವಾಗಿರೋ 5ನೇ ನೌಕೆ. ಇದರಲ್ಲಿ ಬ್ರಹ್ಮೋಸ್ ಹಾಗೂ ಮೀಡಿಯಂ ರೇಂಜ್ನ ಸರ್ಫೇಸ್ ಟು ಏರ್ ಮಿಸೈಲ್ ಅಳವಡಿಸಲಾಗಿದೆ. ಇಲ್ಲಿ ಧುನಗಿರಿ ಅಂದ್ರೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರೋ ಪರ್ವತ. ಇದರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಬಹುದು. ಇಲ್ಲಿರೋ ಜನ ಹನುಮ ದೇವರನ್ನ ಪೂಜೆ ಮಾಡಲ್ಲ. ಯಾಕಂದ್ರೆ ರಾಮಾಯಣದಲ್ಲಿ ಲಕ್ಷ್ಮಣನ ಪ್ರಾಣ ಉಳಿಸೋಕೆ ಹನುಮಂತ ಸಂಜೀವಿನಿ ಪರ್ವತ ಎತ್ಕೊಂಡು ಬಂದ್ರು ಅಂತ ನಂಬಿಕೆ ಇದೆ. ಆ ಟೈಮಲ್ಲಿ ಹನುಮ ನಮ್ಮ ಧುನಗಿರಿಗೂ ಹಾನಿ ಮಾಡಿದ್ರು ಅನ್ನೋದು ಎಲ್ಲಿನವರ ವಾದ. ಹಾಗಾಗಿ ಹನುಮಂತರನ್ನ ಕಂಡ್ರೆ ಈ ಊರಿನವರಿಗೆ ಸಿಟ್ಟಂತೆ. ಇಷ್ಟಾದ್ರೂ ಇಲ್ಲಿಗೆ ಸಾಕಷ್ಟು ಟೂರಿಸ್ಟ್ ಬರ್ತಾರೆ, ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ. ಸೊ ಇದೇ ಪರ್ವತದ ಹೆಸರನ್ನ ನಮ್ಮ ಯುದ್ಧ ನೌಕೆಗೆ ಇಡಲಾಗಿದೆ. ಈ ಧುನಗಿರಿ ಹಡಗು 149 ಮೀಟರ್ ಉದ್ದ, 6600 ಟನ್ ತೂಕ ಇದೆ. ಕಂಬೈನ್ಡ್ ಡೀಸೆಲ್ ಆರ್ ಗ್ಯಾಸ್ ಕೋಡ್ ಆಫ್ ಪ್ರೊಪಲ್ಷನ್ ಸಿಸ್ಟಮ್ ಅಂದ್ರೆ ಡೀಸೆಲ್ ಮತ್ತು ಗ್ಯಾಸ್ ಎರಡರಲ್ಲೂ ಇದರ ಎಂಜಿನ್ ಕೆಲಸ ಮಾಡುತ್ತೆ. ಇನ್ನು ಎರಡನೇದಾಗಿ ಐಎನ್ಎಸ್ ಸಂಶೋಧಕ್.
ಇದೊಂದು ಬೃಹತ್ ಸಮೀಕ್ಷಾ ನೌಕೆ ಅಥವಾ ಸರ್ವೆ ವೆಸೆಲ್. ಕರಾವಳಿ ಮತ್ತು ಸಮುದ್ರದಾಳದ ಡೇಟಾ ಸಂಗ್ರಹಿಸೋಕೆ ಇದನ್ನ ಡೆವಲಪ್ ಮಾಡಿದ್ದಾರೆ. ಇದರಲ್ಲಿ ಅತ್ಯಾಧುನಿಕ ಅಂಡರ್ ವಾಟರ್ ವೆಹಿಕಲ್ಸ್ ಅಂದ್ರೆ ಎಯುವಿ ಮತ್ತು ರಿಮೋಟ್ ಆಪರೇಟೆಡ್ ವೆಹಿಕಲ್ಸ್ ಅಂದ್ರೆ ಆರ್ಒವಿ ಇವೆ. ಇನ್ನು ಮೂರನೇದಾಗಿ ಐಎನ್ಎಸ್ ಅಗ್ರೈ, ಅರ್ನಾಳ ಕ್ಲಾಸ್ನ ಆಂಟಿ ಸಬ್ಮರೀನ್ ವಾರ್ಫೇರ್ ಯುದ್ಧ ನೌಕೆ. ಶತ್ರುಗಳ ಜಲಾಂತರ್ಗಾಮಿಗಳನ್ನ ಪತ್ತೆ ಹಚ್ಚಿ ನಾಶಪಡಿಸುವ ಸಾಮರ್ಥ್ಯ ಇದಕ್ಕಿದೆ. ಇದರಲ್ಲಿ ಲೈಟ್ ವೇಟ್ ಟಾರ್ಪಿಡೋಗಳು ಹಾಗೂ ಸ್ವದೇಶಿ ರಾಕೆಟ್ ಲಾಂಚರ್ಗಳನ್ನ ಅಳವಡಿಸಲಾಗಿದೆ. ಈ ನೌಕೆ 77 ಮೀಟರ್ ಉದ್ದವಿದ್ದು ವಾಟರ್ ಜೆಟ್ ಮೂಲಕ ಚಲಿಸುವ ಅತಿದೊಡ್ಡ ನೌಕೆಯಾಗಿದೆ. ಭಾರತೀಯ ನೌಕಾಪಡೆಗೆ ಸೇರ್ತಿರೋ ಶಾಲೋ ವಾಟರ್ ಕ್ರಾಫ್ಟ್ ನೌಕೆಗಳ ಪೈಕಿ ಇದು 4ನೇ ನೌಕೆ. ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಈ ನೌಕೆಯನ್ನ ನಿರ್ಮಾಣ ಮಾಡಿದೆ. ಗಸ್ತು ತಿರುಗೋ ಜೊತೆಗೆ ಸಮುದ್ರದಲ್ಲಿ ಮೈನ್ಗಳನ್ನ ಇಡುವ ಅತ್ಯಾಧುನಿಕ ಸಾಮರ್ಥ್ಯವನ್ನ ಕೂಡ ಈ ನೌಕೆ ಹೊಂದಿದೆ. 2017ರಲ್ಲಿ ನಿವೃತ್ತಿಯಾಗಿದ್ದ ಹಳೆಯ ಐಎನ್ಎಸ್ ಅಗ್ರೈ ಹೆಸರನ್ನೇ ಈ ನೌಕೆಗೆ ಇಡಲಾಗಿದೆ. ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಅವರು ವೈಷ್ಣೋದೇವಿ ಅಮೃತ್ಸರಕ್ಕೆ ಟ್ರಿಪ್ ಆಯೋಜಿಸಿದ್ದಾರೆ. ಇದರಲ್ಲಿ ದೇವರ ದರ್ಶನ ಹಾಗೂ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಇರುತ್ತೆ. ಆಸಕ್ತರು ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಿಕೊಳ್ಳಿ. ಸಿಂಧೂ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಪಾಕಿಸ್ತಾನ ಭಾರತಕ್ಕೆ ಯುದ್ಧದ ಬೆದರಿಕೆ ಹಾಕಿದೆ. ನಮ್ಮ ನೀರಿನ ಭದ್ರತೆಗೆ ಧಕ್ಕೆಯಾದ್ರೆ ಯುದ್ಧ ಮಾಡ್ತೀವಿ ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ವಾರ್ನಿಂಗ್ ಹೇಳಿದ್ದಾರೆ. ಭಾರತದ ನಡೆಯನ್ನ ಪಾಕ್ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ನೀರು ಕೂಡ ನಮ್ಮ ರಾಷ್ಟ್ರೀಯ ಭದ್ರತೆಯ ಒಂದು ಭಾಗ. ಇದಕ್ಕೆ ಧಕ್ಕೆಯಾದ್ರೆ ನಾವು ಸುಮ್ಮನಿರಲ್ಲ, ಡೆಫಿನೆಟ್ಲಿ ನಾವು ಯುದ್ಧ ಮಾಡ್ತೀವಿ ಅಂತ ಖ್ವಾಜಾ ಹೇಳಿದ್ದಾರೆ. ಜೊತೆಗೆ ಪಾಕಿಸ್ತಾನ ಮೊದಲಿಂದಾನೂ ಸಿಂಧೂ ನೀರು ಒಪ್ಪಂದದಡಿ ಭಾರತದ ಯೋಜನೆಗಳನ್ನ ಪರಿಶೀಲಿಸುತ್ತಿದೆ. 115ಕ್ಕೂ ಹೆಚ್ಚು ಬಾರಿ ನಮ್ಮ ತಂಡಗಳು ಹೋಗಿ ಡ್ಯಾಂಗಳ ಸಾಮರ್ಥ್ಯವನ್ನ ಚೆಕ್ ಮಾಡಿವೆ. ಆದರೆ ಕಳೆದ 1 ವರ್ಷದಿಂದ ಏನಾಗಿದೆ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಖ್ವಾಜಾ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಪಾಕ್ಗೆ ಮುಂದಿನ ದಿನಗಳಲ್ಲಿ 1 ಹನಿ ಕೂಡ ನೀರು ಬಿಡಲ್ಲ ಅಂತ ಭಾರತ ಹೇಳಿತ್ತು. ಕೇಂದ್ರ ಜಲ ಸಚಿವ ಸಿಆರ್ ಪಾಟೀಲ್ ಪಾಕ್ಗೆ ಈ ಎಚ್ಚರಿಕೆ ಕೊಟ್ಟಿದ್ರು. ಹೀಗಾಗಿ ಪಾಕ್ ಡಿಫೆನ್ಸ್ ಮಿನಿಸ್ಟರ್ ಯುದ್ಧದ ಬೆದರಿಕೆ ಹಾಕಿದ್ದಾರೆ. ಇನ್ನೊಂದ್ ಕಡೆ ಯುಪಿಯ ವಾರಣಾಸಿಯಲ್ಲಿರೋ ಮಸೀದಿ ತೆರವು ವಿಚಾರದಲ್ಲಿ ಮೂಗು ತೂರಿಸಿದ್ದಕ್ಕೂ ಪಾಕಿಸ್ತಾನಕ್ಕೆ ಭಾರತ ಕ್ಲಾಸ್ ತಗೊಂಡಿದೆ. ಕಾಶಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಕಾಮಗಾರಿ ಸಂಬಂಧ ಗಂಜ್ ಶಹೀದಾ ಮಸೀದಿನ ಜೂನ್ 20ರೊಳಗೆ ತೆರವುಗೊಳಿಸಿ ಅಂತ ರೈಲ್ವೆ ಇಲಾಖೆ ನೋಟಿಸ್ ನೀಡಿತ್ತು. ಇದಕ್ಕೆ ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ರಿಯಾಕ್ಟ್ ಮಾಡಿದ್ರು. ಮಸೀದಿ ತೆರವು ಮಾಡದಂತೆ ತಡೆಹಿಡಿದು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸಿ ಅಂತ ಜರ್ದಾರಿ ಹೇಳಿದ್ರು. ಇದಕ್ಕೀಗ ನಮ್ಮ ವಿದೇಶಾಂಗ ಸಚಿವಾಲಯ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಇದು ನಮ್ಮ ಆಂತರಿಕ ವಿಚಾರ, ಇದರ ಬಗ್ಗೆ ಮಾತಾಡೋ ಹಕ್ಕು ಪಾಕಿಸ್ತಾನಕ್ಕೆ ಇಲ್ಲ ಅಂತ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಅಲ್ಲದೆ ಪಾಕ್ ತಮ್ಮ ದೇಶದಲ್ಲೇ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಿದೆ. ಆದ್ರೆ ಅದನ್ನೆಲ್ಲ ಮುಚ್ಚಿ ಹಾಕೋಕೆ ಈ ವಿಚಾರವನ್ನ ರಾಜಕೀಯಗೊಳಿಸೋಕೆ ಯತ್ನಿಸ್ತಿದೆ ಅಂತ ಜೈಸ್ವಾಲ್ ಕಿಡಿಕಾರಿದ್ದಾರೆ. ಜಗತ್ತಿನ ಹಲವೆಡೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಗ್ತಿದೆ. ವಿಶೇಷ ಅಂದ್ರೆ ಪಕ್ಕದ ಪಾಕಿಸ್ತಾನದಲ್ಲೂ 1 ದಿನ ಮುಂಚಿತವಾಗಿಯೇ ಯೋಗ ದಿನವನ್ನ ಸೆಲೆಬ್ರೇಟ್ ಮಾಡಲಾಗಿದೆ. ಜೂನ್ 20ರಂದೇ ಲಾಹೋರ್ ಸೇರಿದಂತೆ ಪಾಕ್ನ ಹಲವೆಡೆ ಜನ ಮೈದಾನಗಳಲ್ಲಿ ಒಟ್ಟಾಗಿ ಸೇರಿ ಯೋಗ ಮಾಡಿದ್ದಾರೆ. ಅತ್ತ ಪಾಶ್ಚಿಮಾತ್ಯ ದೇಶಗಳಲ್ಲೂ ಯೋಗದ ಕ್ರೇಜ್ ಜೋರಾಗಿತ್ತು. ಅಮೆರಿಕದ ವಾಷಿಂಗ್ಟನ್ ಡಿಸಿಯ ಐತಿಹಾಸಿಕ ಲಿಂಕನ್ ಮೆಮೋರಿಯಲ್ ಹಾಗೂ ಡೆನ್ಮಾರ್ಕ್ನಲ್ಲೂ ಜನ ಯೋಗಾಸನ ಮಾಡೋ ಮೂಲಕ ವಿಶ್ವ ಯೋಗ ದಿನವನ್ನ ಸಂಭ್ರಮಿಸಿದ್ದಾರೆ. ಆ ಕಡೆ ಕೆನಡಾದ ಟೊರೊಂಟೊ ಅಸೆಂಬ್ಲಿ, ಬ್ರೆಜಿಲ್ನ ಸುಂದರ ಇಗ್ವಾಜು ಜಲಪಾತದ ಬಳಿಯೂ ಜನ ಯೋಗ ಮಾಡಿದ್ದಾರೆ. ಇತ್ತ ನಮ್ಮ ದೇಶದಲ್ಲೂ ಯೋಗ ದಿನದ ಸಂಭ್ರಮ ಮನೆ ಮಾಡಿದೆ. ಪಿಎಂ ನರೇಂದ್ರ ಮೋದಿ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ನಡೆದ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವರ್ಷದ ಥೀಮ್ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಯೋಗ ಫಾರ್ ಹೆಲ್ತಿ ಏಜಿಂಗ್ ಅನ್ನೋದನ್ನ ಮೋದಿ ನೆನಪಿಸಿದ್ದಾರೆ. ಅಲ್ಲದೆ ಯೋಗವನ್ನ ಕೇವಲ 1 ದಿನದ ಆಚರಣೆಗೆ ಸೀಮಿತ ಮಾಡಬೇಡಿ, ಇದನ್ನ ದಿನನಿತ್ಯದ ಜೀವನದ ಭಾಗವಾಗಿ ಮಾಡಿಕೊಳ್ಳಿ ಅಂತ ಮೋದಿ ಕರೆ ನೀಡಿದ್ರು. ಇನ್ನು ಗಾಜಾದಲ್ಲಿ ಇಸ್ರೇಲ್ ಸೇನೆ ಅಲ್ ಜಜೀರಾ ನ್ಯೂಸ್ ಚಾನೆಲ್ನ ಕ್ಯಾಮೆರಾಮನ್ ಅನ್ನ ಹತ್ಯೆ ಮಾಡಿದೆ. ಮಧ್ಯ ಗಾಜಾದ ಬುರೇಜ್ ನಿರಾಶ್ರಿತರ ಶಿಬಿರದ ಮೇಲೆ ಇಸ್ರೇಲ್ ಡ್ರೋನ್ ದಾಳಿ ನಡೆಸಿ ಅಹಮದ್ ವಿಶಾಹ್ ಅನ್ನೋರನ್ನ ಹೊಡೆದಾಕಿದೆ. ಆದ್ರೆ ಈ ದಾಳಿನ ಇಸ್ರೇಲ್ ಸೇನೆ ಸಮರ್ಥಿಸಿಕೊಂಡಿದೆ. ಅಹಮದ್ ಓರ್ವ ಹಮಾಸ್ ಉಗ್ರ, ಹೀಗಾಗಿ ಆತನನ್ನ ಹೊಡೆದಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಮಾತುಕತೆ ಶುರುವಾಗ್ತಿದೆ. ಈ ಸಂಬಂಧ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಸ್ವಿಟ್ಜರ್ಲೆಂಡ್ಗೆ ಬಂದಿಳಿದಿದ್ದಾರೆ. ವ್ಯಾನ್ಸ್ ಟೀಮ್ನಲ್ಲಿ ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಹಾಗೂ ಅಧ್ಯಕ್ಷರ ಸಲಹೆಗಾರ ಜೇರೆಡ್ ಕುಶ್ನರ್ ಇದ್ದಾರೆ.
ಅತ್ತ ಇರಾನ್ ಪರ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ, ಮುಖ್ಯ ಸಂಧಾನಕಾರ ಮೊಹಮ್ಮದ್ ಬಾಘೇರ್ ಕಾಲಿಬಾಫ್ ಪಾಲ್ಗೊಳ್ತಿದ್ದಾರೆ. ಇನ್ನು ಈ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿರೋ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಹಾಗೂ ಮುಲ್ಲಾ ಜನರಲ್ ಆಸಿಮ್ ಮುನೀರ್ ಹೋಗ್ತಿದ್ದಾರೆ. ಈ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಇರಾನ್ನ ಅಣು ಕಾರ್ಯಕ್ರಮದ ಬಗ್ಗೆ ಚರ್ಚೆಯಾಗಲಿದೆ. ಹಾಗೆ ಲೆಬನಾನ್ ಕದನ ವಿರಾಮ ಬಗ್ಗೆನೂ ಡಿಸ್ಕಸ್ ಆಗಲಿದೆ. ಆದರೆ ಈ ಶಾಂತಿ ಒಪ್ಪಂದಕ್ಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಡ್ಡಗಾಲು ಹಾಕೋ ಸಾಧ್ಯತೆ ಇದೆ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ವರದಿ ಎಚ್ಚರಿಕೆ ನೀಡಿದೆ. ದೇಶದೊಳಗಿನ ರಾಜಕೀಯ ಒತ್ತಡದಿಂದಾಗಿ ಲೆಬನಾನ್ ಮೇಲಿನ ಯುದ್ಧ ಮುಂದುವರಿಸೋಕೆ ನೆತನ್ಯಾಹು ನಿರ್ಧರಿಸಿದ್ದಾರೆ. ಇರಾನ್ ಅಮೆರಿಕ ಒಪ್ಪಂದದ ಪ್ರಕಾರ ಮೊದಲು ಲೆಬನಾನ್ನಲ್ಲಿ ಕದನ ವಿರಾಮ ಜಾರಿಯಾಗಬೇಕು. ಆದರೆ ಇಸ್ರೇಲ್ ಜನರಿಗೆ ಈ ಕದನ ವಿರಾಮ ಒಪ್ಪಂದವೇ ಇಷ್ಟ ಇಲ್ಲ. ಜೊತೆಗೆ ಇಸ್ರೇಲ್ನಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಎಲೆಕ್ಷನ್ ಬೇರೆ ಇದೆ. ಹೀಗಾಗಿ ನೆತನ್ಯಾಹು ಒತ್ತಡಕ್ಕೆ ಒಳಗಾಗಿದ್ದಾರೆ. ಸೊ ಈ ಒಪ್ಪಂದ ಆಗದೆ ಮುರಿದು ಬೀಳೋಕೆ ಏನ್ ಬೇಕೋ ಎಲ್ಲ ಮಾಡ್ಬೋದು ಅಂತ ಅಮೆರಿಕದ ಇಂಟೆಲಿಜೆನ್ಸ್ ಹೇಳಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಸ ವರಸೆ ಶುರು ಮಾಡಿದ್ದಾರೆ. 60 ದಿನಗಳಲ್ಲಿ ನಮ್ಮ ಜೊತೆ ಡೀಲ್ ಮಾಡಿಕೊಳ್ಳದಿದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ನಾವೇ ಟೋಲ್ ವಸೂಲಿ ಮಾಡ್ತೀವಿ ಅಂದಿದ್ದಾರೆ. ಮಿಡಲ್ ಈಸ್ಟ್ ದೇಶಗಳ ರಕ್ಷಕನಾಗಿ ಸೇವೆ ಸಲ್ಲಿಸಿದ್ದಕ್ಕೆ ಈ ಟೋಲ್ ವಸೂಲಿ ಮಾಡ್ತೀವಿ. ನಮ್ಮನ್ನ ಬಿಟ್ರೆ ಅಲ್ಲಿ ಯಾರೂ ಟೋಲ್ ವಸೂಲಿ ಮಾಡೋ ಹಾಗಿಲ್ಲ ಅಂತ ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಇನ್ನು ಹಾರ್ಮುಜ್ ಬಂದ್ ಆಗಿದೆ ಅನ್ನೋ ಇರಾನ್ ಹೇಳಿಕೆಯನ್ನ ಅಮೆರಿಕದ ಸೆಂಟ್ರಲ್ ಕಮಾಂಡ್ ರಿಜೆಕ್ಟ್ ಮಾಡಿದೆ. ಹಾರ್ಮುಜ್ ಜಲಸಂಧಿ ಇರಾನ್ ಕಂಟ್ರೋಲ್ನಲ್ಲಿಲ್ಲ, ಅಲ್ಲಿ ಹಡಗುಗಳ ಸಂಚಾರ ನಡೆಯುತ್ತಿದೆ ಅಂತ ಹೇಳಿದೆ. ಶನಿವಾರವಷ್ಟೇ 17 ಮಿಲಿಯನ್ ಬ್ಯಾರೆಲ್ ತೈಲ ತುಂಬಿದ್ದ 55 ವಾಣಿಜ್ಯ ಹಡಗುಗಳು ಹಾರ್ಮುಜ್ ಮೂಲಕ ಸಂಚರಿಸಿವೆ ಅಂತ ಅಮೆರಿಕ ಸೇನೆ ಹೇಳಿಕೊಂಡಿದೆ. ಇನ್ನು ಟ್ರಂಪ್ ಮತ್ತು ಇಟಲಿ ಪಿಎಂ ಮೆಲೋನಿ ನಡುವಿನ ವಾಗ್ಯುದ್ಧ ತೀವ್ರವಾಗಿದೆ. ಮೆಲೋನಿ G7 ಸಮಿಟ್ನಲ್ಲಿ ನನ್ನ ಜೊತೆ ಫೋಟೋ ತೆಗೆಸಿಕೊಳ್ಳೋಕೆ ದುಂಬಾಲು ಬಿದ್ದಿದ್ರು. ಇಟಲಿಯಲ್ಲಿ ಅವರ ಜನಪ್ರಿಯತೆ ಎಲ್ಲ ಕುಸಿದಿದೆ ಅಂತ ಟ್ರಂಪ್ ಹೇಳಿದ್ರು. ಇದಕ್ಕೀಗ ಮೆಲೋನಿ ರಿಯಾಕ್ಟ್ ಮಾಡಿದ್ದಾರೆ. ಟ್ರಂಪ್ ಅವರೇ, ನನ್ನ ಜನಪ್ರಿಯತೆ ಬಗ್ಗೆ ನಿಮಗೆ ಚಿಂತೆ ಬೇಡ, ನಿಮ್ದು ನೀವು ನೋಡ್ಕೊಳ್ಳಿ ಅಂದಿದ್ದಾರೆ. ಅಲ್ಲದೆ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿದ ಮಾತ್ರಕ್ಕೆ ನನ್ನ ಜನಪ್ರಿಯತೆ ಏನೂ ಹೆಚ್ಚಾಗಿಲ್ಲ. ಹಾಗೆ ನನ್ನ ಜನಪ್ರಿಯತೆ ನಿಮ್ಮೊಂದಿಗಿನ ಸಂಬಂಧದ ಮೇಲೂ ನಿಂತಿಲ್ಲ ಅಂತ ಮೆಲೋನಿ ಹೇಳಿದ್ದಾರೆ. ಇಟಲಿನ ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತು. ನನ್ನ ದೇಶದ ಹಿತಾಸಕ್ತಿಗೆ ಧಕ್ಕೆ ಬರೋ ಕೆಲಸ ನಾನು ಏನೂ ಮಾಡಲ್ಲ. ಇಟಲಿಯಲ್ಲಿರೋ ಅಮೆರಿಕದ ಸೇನಾ ನೆಲೆಗಳ ವಿಚಾರದಲ್ಲೂ ನಾನು ಇದನ್ನೇ ಮಾಡಿದ್ದೀನಿ. ಅವುಗಳ ಬಳಕೆ ಒಪ್ಪಂದದ ಪ್ರಕಾರ ನಡೆಯುತ್ತೆ. ನಾನು ಪ್ರಧಾನಿಯಾಗಿ ಇರೋ ತನಕ ಅದನ್ನ ಉಲ್ಲಂಘನೆ ಮಾಡೋಕೆ ಬಿಡಲ್ಲ. ಇಟಲಿ ಒಂದು ಸಾರ್ವಭೌಮ ರಾಷ್ಟ್ರ. ನನ್ನ ಸಲಹೆ ಏನಂದ್ರೆ ಟ್ರಂಪ್, ನಿಮ್ಮದು ನೀವು ನೋಡ್ಕೊಳ್ಳಿ ಅಂತ ಮೆಲೋನಿ ಗುಡುಗಿದ್ದಾರೆ. ಇನ್ನು ಟ್ರಂಪ್ರ ವಿಚಿತ್ರ ವರ್ತನೆಗಳು ಮುಂದುವರೆದಿವೆ. ಈ ಸಲ ಟ್ರಂಪ್ ತಮ್ಮನ್ನ ತಾವು ಹಿಟ್ಲರ್, ಮಾವೋ ಮತ್ತು ಸ್ಟಾಲಿನ್ಗೆ ಕಂಪೇರ್ ಮಾಡಿಕೊಂಡಿದ್ದಾರೆ. ಡೇವ್ ಕಿಂಗ್ ಅನ್ನೋರ ಡಾಕ್ಯುಮೆಂಟ್ ಒಂದನ್ನ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಈ ಡಾಕ್ಯುಮೆಂಟ್ನಲ್ಲಿ ಹಿಟ್ಲರ್, ಜೆಂಘೀಸ್ ಖಾನ್ ನಂಥ ನಾಯಕರು ಕ್ರೂರವಾಗಿದ್ರು. ಆದ್ರೆ ಅವರಿಗೆ ಪ್ರಪಂಚದಾದ್ಯಂತ ಪವರ್ ಇರಲಿಲ್ಲ. ಈಗಿರೋ ಟೆಕ್ನಾಲಜಿಯಿಂದಾಗಿ ಟ್ರಂಪ್ ಪ್ರಭಾವ ಗ್ಲೋಬಲ್ ಲೆವೆಲ್ನಲ್ಲಿದೆ ಅಂತ ಹೊಗಳಲಾಗಿತ್ತು. ಇದಕ್ಕೆ ಟ್ರಂಪ್ ಫುಲ್ ಖುಷಿಯಾಗಿದ್ದಾರೆ. ಇದು ನಂಗೆ ಸರಿ ಅನಿಸುತ್ತೆ ಅಂತ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ಇತ್ತ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೋಮವಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಸಾಧ್ಯತೆ ಇದೆ. ದಿ ಅಬ್ಸರ್ವರ್ ಪತ್ರಿಕೆ ಈ ವರದಿ ಮಾಡಿದೆ. ಲೇಬರ್ ಪಾರ್ಟಿಯೊಳಗಿನ ಆಂತರಿಕ ಒತ್ತಡದಿಂದಾಗಿ ಪಿಎಂ ಆಗಿ ಮುಂದುವರಿಯೋದು ಕಷ್ಟ ಅಂತ ಸ್ಟಾರ್ಮರ್ ಈ ನಿರ್ಧಾರ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಪೋಲೆಂಡ್ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಗೆ ನೀಡಿದ್ದ ಅತ್ಯುನ್ನತ ಪ್ರಶಸ್ತಿಯನ್ನ ಈಗ ವಾಪಸ್ ಕಿತ್ಕೊಂಡಿದೆ. ಯುಕ್ರೇನ್ನ ಸೇನಾ ತುಕಡಿಯೊಂದಕ್ಕೆ ಯುಪಿಎ, ಯುಕ್ರೇನಿಯನ್ ಇನ್ಸರ್ಜೆಂಟ್ ಆರ್ಮಿ ಅನ್ನೋ 2ನೇ ಮಹಾಯುದ್ಧದ ಸೇನಾಪಡೆಯ ಹೆಸರಿಟ್ಟಿದ್ದೇ ಇದಕ್ಕೆ ಕಾರಣ ಆಗಿದೆ. ಹೀಗಾಗಿ ಪೋಲೆಂಡ್ನ ಆರ್ಡರ್ ಆಫ್ ದಿ ವೈಟ್ ಈಗಲ್ ಅನ್ನೋ ಅತ್ಯುನ್ನತ ಗೌರವವನ್ನ ಜೆಲೆನ್ಸ್ಕಿ ಕಳ್ಕೊಂಡಿದ್ದಾರೆ. ಯುಕ್ರೇನ್ನ ಈ ನಿರ್ಧಾರ ತೀವ್ರ ನಿರಾಸೆ ತಂದಿದೆ ಅಂತ ಪೋಲೆಂಡ್ ಅಧ್ಯಕ್ಷ ಕರೋಲ್ ನೌರೋಕಿ ಕಿಡಿಕಾರಿದ್ದಾರೆ. ಅಂದ್ಹಾಗೆ ಈ ಯುಪಿಎ ಪಡೆಯನ್ನ ಯುಕ್ರೇನ್ ಜನ ಸ್ವಾತಂತ್ರ್ಯ ಹೋರಾಟಗಾರರು, ಹೀರೋಗಳು ಅಂತ ಭಾವಿಸ್ತಾರೆ. ಆದರೆ ಪೋಲೆಂಡ್ ಪಾಲಿಗೆ ಇವರು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಕೊಂದ ಕ್ರೂರಿಗಳು. ಹೀಗಾಗಿ ಈ 2 ಮಿತ್ರ ರಾಷ್ಟ್ರಗಳ ನಡುವೆ ಬಿಕ್ಕಟ್ಟು ಶುರುವಾಗಿದೆ. ಬೊಲಿವಿಯಾ ದೇಶದಲ್ಲಿ ಅಧ್ಯಕ್ಷ ರೊಡ್ರಿಗೋ ಪಾಜ್ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಕಳೆದ 5 ವಾರಗಳಿಂದ ಅಲ್ಲಿನ ಜನ ಅಧ್ಯಕ್ಷರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ, ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರೆ. ಹೀಗಾಗಿ ಅಲ್ಲಿನ ಭದ್ರತಾ ಪಡೆಗಳು ಮತ್ತು ಜನರ ನಡುವೆ ಹೊಡೆದಾಟ ಶುರುವಾಗಿದೆ. ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. ಹೀಗಾಗಿ ರಾಜಧಾನಿ ಲಾ ಪಾಜ್ ಸೇರಿ ಹಲವು ನಗರಗಳಲ್ಲಿ ಊಟ, ಪೆಟ್ರೋಲ್ ಮತ್ತು
ಆಸ್ಪತ್ರೆಗಳಿಗೆ ಆಕ್ಸಿಜನ್ ಸಿಗದೆ ಹಾಹಾಕಾರ ಶುರುವಾಗಿದೆ. ಇನ್ನು ಬೊಲಿವಿಯಾ ಸರ್ಕಾರಕ್ಕೆ ಅಮೆರಿಕ ಬೆಂಬಲ ಘೋಷಿಸಿದೆ. ಇದು ಸರ್ಕಾರ ಉಳಿಸೋ ಯತ್ನ, ಇದನ್ನು ನಾವು ಸುಮ್ಮನೆ ನೋಡ್ತಾ ಕೂರಲ್ಲ ಅಂತ ಅಮೆರಿಕ ಹೇಳಿದೆ. ಸ್ಪೇನ್ ಪ್ರಧಾನಿ ಪೆಡ್ರೋ ಅವರ ಪತ್ನಿ ಬೆಗೋನಾ ಗೋಮೆಜ್ ಅವರಿಗೆ ಅಲ್ಲಿನ ಕೋರ್ಟ್ ವಿಚಾರಣೆ ಎದುರಿಸಿ ಅಂತ ಆರ್ಡರ್ ಮಾಡಿದೆ. ಗಂಡನ ಪವರ್ ಯೂಸ್ ಮಾಡಿಕೊಂಡು ಪ್ರೈವೇಟ್ ಕಂಪನಿಗಳ ಜೊತೆ ಡೀಲ್ ಮಾಡಿದ್ದಾರೆ, ಜೊತೆಗೆ ಜನರ ದುಡ್ಡನ್ನ ದುರ್ಬಳಕೆ ಮಾಡಿದ್ದಾರೆ ಅನ್ನೋದು ಇವರ ಮೇಲಿರೋ ಆರೋಪ. ಸದ್ಯ ಪ್ರಧಾನಿ ಪತ್ನಿಯ ಪಾಸ್ಪೋರ್ಟ್ ವಶಪಡಿಸಿಕೊಳ್ಳಿ, ಆಕೆ ದೇಶ ಬಿಟ್ಟು ಹೋಗೋಕೆ ಅವಕಾಶ ಕೊಡಬೇಡಿ ಅಂತ ಕೋರ್ಟ್ ಹೇಳಿದೆ. ಇದಕ್ಕೆ ಪ್ರಧಾನಿ ಪೆಡ್ರೋ ಆಕ್ರೋಶ ಹೊರಹಾಕಿದ್ದು, ಇದೊಂದು ರಾಜಕೀಯ ಪಿತೂರಿ ಅಂದಿದ್ದಾರೆ. ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತದ ವೈಭವ್ ಸೂರ್ಯವಂಶಿ ಹೊಸ ದಾಖಲೆ ಮಾಡಿದ್ದಾರೆ. ಕೇವಲ 11 ಬಾಲ್ನಲ್ಲಿ ಅರ್ಧ ಶತಕ ಬಾರಿಸಿದ್ದಾರೆ. ಟಾಸ್ ಗೆದ್ದ ಲಂಕಾ ಎ ಟೀಮ್ ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು. ಆರಂಭಿಕರಾಗಿ ಕಣಕ್ಕಿಳಿದ 15 ವರ್ಷದ ವೈಭವ್ ಬರೀ 11 ಬಾಲ್ನಲ್ಲಿ 50 ಹೊಡೆದಿದ್ದಾರೆ. 29 ಬಾಲ್ನಲ್ಲಿ 94 ರನ್ ಗಳಿಸಿ ಚಚ್ಚಿ ಕೊನೆಗೆ ಔಟ್ ಆಗಿದ್ದಾರೆ. ಇತ್ತೀಚೆಗೆ ಇದೇ ಲಂಕಾ ಆಟಗಾರರು ಮತ್ತು ವೈಭವ್ ಮಧ್ಯೆ ಕಿತ್ತಾಟ ಎಲ್ಲ ಆಗಿ ದೊಡ್ಡ ಇಶ್ಯೂ ಆಗಿತ್ತು. ಅದರ ಬೆನ್ನಲ್ಲೇ ವೈಭವ್ ಬ್ಯಾಟ್ ಮೂಲಕ ಲಂಕನ್ನರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಅತ್ತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಕಡೆ ಬಂದ್ರೆ, ಭಾನುವಾರ ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ನಡೆದ 1000ನೇ ಐತಿಹಾಸಿಕ ಪಂದ್ಯದಲ್ಲಿ ಟುನೀಷಿಯಾ ವಿರುದ್ಧ ಜಪಾನ್ 4-0 ಗೋಲುಗಳ ಅಂತರದಲ್ಲಿ ಜಯಗಳಿಸಿದೆ. ಇನ್ನೊಂದು ಕಡೆ ಗ್ರೂಪ್ ಇ ನಲ್ಲಿ ಜರ್ಮನಿ 12 ವರ್ಷಗಳ ನಂತರ ಮತ್ತೆ ನಾಕ್ಔಟ್ ಹಂತಕ್ಕೆ ಎಂಟ್ರಿ ಕೊಟ್ಟಿದೆ. ಐವರಿ ಕೋಸ್ಟ್ ವಿರುದ್ಧ ಜರ್ಮನಿ 2-1 ಅಂತರದಲ್ಲಿ ಗೆಲ್ಲೋ ಮೂಲಕ ಈ ಪ್ರವೇಶ ಪಡೆದಿದೆ. ಅತ್ತ ಕುರಾಕಾವೋ ಮತ್ತು ಈಕ್ವೆಡಾರ್ ನಡುವಿನ ಮ್ಯಾಚ್ ಡ್ರಾ ಆಗಿದೆ. ಇನ್ನು ನೆದರ್ಲ್ಯಾಂಡ್ಸ್ 5-1 ಗೋಲುಗಳ ಅಂತರದಲ್ಲಿ ಸ್ವೀಡನ್ ತಂಡವನ್ನ ಸೋಲಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.